ನಿನ್ನ ಮರಿ ಮೊಮ್ಮಗನ್ನ ಒಳಗ್ ಕರ್ಕೊಳಕಿಲ್ವೇ? ಅದ್ಗೆ ನಮ್ಮ ಅಣ್ಣ ಕ್ಷಮಿಸಿರ್ಬೋದು ಅವಳನ್ನ, ಆದ್ರೆ ನಮ್ಮ ಅವ್ವ ಕ್ಷಮಿಸಕ್ಕಿಲ್ಲ. ಹಂಗೆ ಹಿಂದಕ್ ಕಳಿಸ್ತಾರ, ನೋಡ್ತಾ ಇರಿ. ಹಂಗ್ ಮಾಡಿದ್ರೆ ಅಲ್ವಾ ಸಾವಿತ್ರಿ? ಏನು ಅತ್ತಿಗೆ ನಾದ್ನಿ ಒಟ್ಟಿಗೆ ಬಂದ್ ನಿಂತಿದ್ದೀರಾ? ಏನ್ ಇಸ್ಯ? ಅಲ್ಲ ಕಣವ, ಹತ್ತೂರ್ಗೆ ನ್ಯಾಯ ತೀರ್ಮಾನ ಮಾಡೋ ನಮ್ಮ ಅಣ್ಣನೇ ತಪ್ಪು ನಿರ್ಧಾರ ಮಾಡಿದ್ರ ತೀರ್ಪುಗಾರನೇ ತಪ್ಪು ಮಾಡ್ದಂಗಾಗಲ್ವಾ? ಹ್ಞೂ ಅಮ್ಮಮ್ಮ, ಅವ್ರು ಮಾಡಿದ ತಪ್ಪಿಗೆ ಶಿಕ್ಷೆ ಅನ್ಭವಿಸಿದ್ ನಾವು. ಹಂಗಾರೆ ನಾವೇನ್ ತಪ್ಪು ಮಾಡಿ ಶಿಕ್ಷೆ ಕೊಟ್ರು? ಅವಳು ಪಿರುತಿ ಮಾಡಿ ಓಡೋದ್ಲು ಅಂತವ ನಮ್ಮನ್ನ ಓದೋದಕ್ ಕಳಿಸ್ದೆ ಅಟ್ಟಿ ವಸ್ತು ದಾಟಿ ಆಚಿಗೆ ಹೋಗ್ದಂಗ್ ಮಾಡಿದ್ರಲ್ಲ, ಇದ್ರಿಂದಾನೇ ಅಲ್ವೇ ನಾನು ಓದಿಲ್ಲ ಅಂತವ ನನ್ ಗಂಡನು ಬಿಟ್ಟೋಗಿದ್ದು. ಚಿತ್ರ, ಈಗ ಯಾಕ ವಿಚಾರ? ನೋಡಮ್ಮಮ್ಮ, ಇದಕ್ಕೆಲ್ಲ ಯಾರ್ ನ್ಯಾಯ ಕೊಟ್ಟೋರು ನೀನೇ ಹೇಳು. ಅತ್ತೆ, ಭವಾನಿ ಮ್ಯಾಗೆ ನಮ್ಗೆ ಯಾವ ಕೋಪನೂ ಇಲ್ಲ, ದ್ವೇಷನೂ ಇಲ್ಲ. ಅವಳ ಮ್ಯಾಗ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದೀವಿ. ಆದ್ರೆ ಬಾವ ಅವಳು ಮಾಡಿದ ತೆಪ್ಪಿಗೆ ನನ್ ಪಾಲುಗಳು ಸತ್ತೋದ್ಲು ಅಂತ ಹೇಳಿದ್ ಒಂದೇ ಒಂದು ಮಾತಿಗೆ ಇವತ್ತಿನ ತನಕ ನಮ್ ಬಾವನ್ ಮ್ಯಾಲಿರೋ ಪ್ರೀತಿ ಗೌರವಕ್ಕೆ ಅವಳನ್ ದೂರ ಇಟ್ಟು ಬಾವ ಹಾಕಿರೋ ಗೆರೆನ ದಾಟ್ದಂಗ್ ಇಲ್ಲಿ ತನಕ ಬಂದಿದೀವಿ. ಈಗ ಬಾವನೆ ಹೋಗಿ ಮಗಳನ್ನ ಕ್ಷಮಿಸಿ ನಮ್ಮ ಮಟ್ಟಿ ಕರ್ಕ ಬತ್ತಾವ್ರೆ ಅಂದ್ರೆ ಬಾವ ನಮಗೇನ್ ಬೆಲೆ ಕೊಟ್ಟಂಗಾಯ್ತು? ಅಲ್ಲ ಅತ್ತೆ, ಇದೇ ಕೆಲ್ಸವ ಬೇರೆ ಯಾರಾನ ಮಾಡಿದ್ರೆ ಬಾವ ಸುಮ್ಕೆ ಬಿಡವ್ರೆ? ಅವ್ರು ಮಾಡಿದ ನಿಯಮನ ಅವ್ರೇ ಮುರ್ಬಿಡ್ಬೋದಾ? ನೀವೇ ಹೇಳಿ. ಅಟೇ ಅಲ್ಲ ಕಣವ, ನಮ್ ಸಂಬಂಧಿಕರು ಬಂಧು ಬಳಗದ ವಯಸ್ಸಿಗೆ ಬಂದಿದ್ ಹೆಣ್ಮಕ್ಳಿಗೆ ಓದೋದ್ ಬೇಡ ಅಂತ ಹೇಳಿ ಅವ್ರು ಓದಿ ಗಡ್ಡಿ ಬಂದಿಲ್ವೇ? ನೀನೇ ಹೇಳು. ಅಮ್ಮಮ್ಮ, ಓದೋ ವಿಷಯ ಹಾಳ್ ಬಿದ್ದೋಗ್ಲಿ. ಹಿಂಗೆ ನಮ್ ಸಂಬಂಧಿಕರಲ್ಲಿ ಒಂದ್ ಹುಡುಗಿ ಓಡೋಗ್ ಮದ್ವೆ ಆಗಿದ್ದಕ್ಕೆ ಅವ್ರ ಅಪ್ಪ ಅವ್ವ ಅವಳನ್ನ ಮಾತಾಡ್ಸಕ್ ಹೋಗಿದ್ದಕ್ಕೆ ಇದೇ ದೊಡ್ಡಪ್ಪ ನಮ್ ಅಟ್ಟಿಗೆ ಕಾಲ್ ಮಡಗಬೇಡಿ ಅಂತ ಹೇಳಿಲ್ವೇ? ಇವಾಗ ಅವರೇ ಅಟ್ಟಿ ಬಾಗ್ಲಿಗ್ ಬಂದು ಏನ್ ಗೌಡ್ರೆ ಅಂದ್ರೆ ಮಾವಯ್ಯ ಅದಕ್ಕೇನ್ ಉತ್ತರ ಕೊಡ್ತಾರೆ? ಒಟ್ನಲ್ಲಿ ಆ ವಿದ್ಯುನ್ ಮಾತ್ ಕಟ್ಕೊಂಡು ಮಾವಯ್ಯನು ಮರ್ತ್ಬಿಟ್ಟು ಆಡ್ಕೊಳ್ಳೋರ್ ಬಾಯಿಗೆ ಆಹಾರ ಆಗ್ಬಿಟ್ರು. ಅತ್ತೆ, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಆದ್ರೂ ಬಾವ ಈ ತೀರ್ಮಾನ ತಗೊಳಕ್ಕಿಂತ ಮುಂಚೆ ಒಂದೆರಡ್ಕಿಂತ ಯೋಚನೆ ಮಾಡಿದ್ರೆ ಸಂತಾಕಿರೋದೇನೋ. ಊರಿನ ಜನ ಹೆಂಗ್ ಬದುಕ್ತಾವ್ರತ್ತೆ, ನಮ್ ಭವಾನಿನ್ ತೋರ್ಸಿ ಇವಳಂಗೆ ಪಿರುತಿ ಮಾಡ್ಕೊಂಡ್ರೆ ಜೀವನ ಹಾಳಾಗೋಯ್ತದೆ ಅಂತ ಅವಳನ್ನ ತೋರ್ಸಿ ಎಚ್ಚರಿಕೆ ಕೊಡ್ತಾವ್ರಿ. ಇಂಥದ್ರಾಗೆ ನಮ್ ಬಾವನ್ನೇ ಮಾದರಿಯಾಗಿ ತಗೊಂಡು ಎಷ್ಟೋ ಜನ ಅವ್ರವ್ರ ಹೆಣ್ಮಕ್ಳನ್ನ ದೂರ ಮಾಡ್ಕೊಂಡಿಲ್ಲ, ನೀವೇ ಹೇಳಿ. ಈ ಗಣ್ಣ ಅವ್ರ ಮುಂದೆ ಹೋಗಿ ಹೆಂಗ್ ಮುಖ ತೋರ್ಸಾನು? ಇವರಿಂದಾಗಿ ಎಷ್ಟೋ ಹೆಣ್ಮಕ್ಳ ಆಸೆ ಕನ್ಸು ಎಲ್ಲ ಮಣ್ಪಾಲಾಗದೆ. ಅಂತದ್ರಲ್ಲಿ ಈಗ ಭವಾನಿನ ಅಟ್ಟಿಗೆ ಕರ್ಕೊಂಬಂದು ಅದೇನ್ ಸಂದೇಶ ಕೊಡಕ್ ಹೊಂಟವನೆ ಅಂತಾನೆ ಅರ್ಥ ಆಯ್ತಿಲ್ಲ. ಇದ್ ಒಂದ್ ನಿರ್ಧಾರದಿಂದ ಬಾವನ್ ಗೌರವಕ್ ಮಾತ್ರ ಅಲ್ಲ, ಚುನಾವಣೆಗೂ ಹೊಡ್ತ ಬೀಳ್ತದತ್ತೆ. ಅವ್ವ, ನಮ್ ಮನ್ಸಿಗೆ ಅನ್ಸಿದ್ನ ನಾವೆಲ್ಲ ಹೇಳಿದೀವಿ. ನೀ ಸಂದಾಗ ಯೋಚನೆ ಮಾಡಿ ಅದೇನ್ ತೀರ್ಮಾನ ಮಾಡ್ಬೇಕೋ ಮಾಡು. ಆಮೇಲೆ ನಾವ್ ಹಿಂಗ್ ಹೇಳ್ದೋ ಹಂಗ್ ಹೇಳ್ದೋ ಅಂತ ದಯವಿಟ್ಟು ಕೊಂಕಾಕ್ಬೇಡ. ಅವ್ವ, ಅವರೇ ಬಂದ್ರು ಅನ್ಸುತ್ತೆ. ತವ್ರ ನೆಲದಲ್ಲಿ ಹೆಜ್ಜೆ ಇಟ್ಟು ಮನ್ಸಲ್ಲಿ ಹೊಸ ಚಿಗುರು ಮೂಡ್ತದೆ, ಹೃದಯ ತೋಟದಲ್ಲಿ ಹೂ ಅರಳ್ತದೆ ಅಪ್ಪಯ್ಯ.
ಹಟ್ಟಿಗೆ ಮಗಳು ಬಂದ್ರೆ ಅಪ್ಪಯ್ಯ ಆದವನಿಗೆ ಖುಷಿ ಮರಳು ಬರ್ತದೆ ಅಂತ ಕೇಳಿದ್ದೆ. ಆದ್ರೆ ಇವತ್ತು ಸ್ವತಃ ನಾನೇ ಅನುಭವಿಸಂಗಾಗದೆ. ಹಾ ಮೋನ, ನಾವು ಬರ್ತೀವಿ ಅಂತ ಇವ್ರಿಗೆ ಫೋನ್ ಮಾಡಿದ್ದೋ ಇಲ್ವೋ? ಊರಿ ಹೇಳಿವ್ನಿ. ಚಂಪಾ ಚಂಪಾ ಅವ್ವ ನೋಡವ್ವ, ನಿನ್ ಮೊಮ್ಮಗಳು ಹಟ್ಟಿಗೆ ಬಂದ್ಬಿಟ್ಟವಳೆ. ಅವ ನಿನ್ ಮೊಮ್ಮಗಳು ಮಾತ್ರ ಅಲ್ಲ, ಮರಿ ಮೊಮ್ಮಗನ್ನು ಜೊತೆಲಿ ಕರ್ಕೊಂಡ್ ಬಂದವಳೆ ನೋಡವ. ನನ್ನ ಪಾಲು ಸತ್ತೋದ್ಲು. ಇವಳು ಮಗ ನೋಡೋದಕ್ಕೂ ನಂಗೆ ಇಷ್ಟ ಆಗಿಲ್ಲ. ಯಾಕವ್ವ ಏನು ಮಾತಾಡದೆ ಹಂಗೆ ಸುಮ್ಕೆ ನಿಂತ್ಕೊಂಡ್ಬಿಟ್ಟೆ? ನಿನ್ನ ಮರಿ ಮೊಮ್ಮಗನ್ನ ಬಳಿ ಕರ್ಕೊಳಕಿಲ್ವೇ? ಅದ್ಗೆ ನಮ್ಮ ಅಣ್ಣ ಕ್ಷಮಿಸಿರ್ಬೋದು ಅವಳನ್ನ, ಆದ್ರೆ ನಮ್ಮ ಅವ್ವ ಕ್ಷಮಿಸಕ್ಕಿಲ್ಲ. ಹಂಗೆ ಹಿಂದಕ್ ಕಳಿಸ್ತಾರ, ನೋಡ್ತಾ ಇರಿ. ಹಂಗ್ ಮಾಡಿದ್ರೆ ಅಲ್ವಾ ಸಾವಿತ್ರಿ ನಾವ್ ಈಟೆಲ್ಲ ಮಾಡಿರೋದು ಸಾರ್ಥಕ ಆಗೋದು. ಏನಪ್ಪ ಇದು ಎಲ್ಲ ಸರಿ ಹೋಯ್ತದೆ ಅಂತ ಅನ್ಕೊಂಡ್ರೆ ಈ ಮುದ್ಕಿ ನೋಡಿದ್ರೆ ಈಗ ಹಿಂಗ್ ಗುರಾಯಿಸ್ತಾ ನಿಂತ್ಕೊಂಡ್ಬಿಟ್ಲು. ಗದೇನಾದದೋ ಏನ್ ಕತೆನೋ ಒಂದು ಗೊತ್ತಿಲ್ಲ. ಇದ್ಯಾಕವ ಹಂಗ್ ನೋಡ್ತಾ ಇದ್ದಿ? ಮಗ ಎತ್ಕೊಳವ. ಇವಳು ಯಾವತ್ ನಮ್ಗೆ ಅವಮಾನ ಮಾಡಿ ಹೊಂಟೋದ್ಲು ಅವತ್ತೇ ಇವಳಿಗೂ ನಮಗೂ ಸಂಬಂಧ ಹೊಂಟೋಯ್ತು ಅಂತ ಹೇಳಿದವನು ಇವತ್ತು ಅಟ್ಟಿ ಬಾಗಲ್ ತನಕ ಕರ್ಕೊಂಡ್ ಬಂದಿದೀಯಲ್ಲ, ನನ್ ಒಂಚೂರು ಸಂದ ಕಾಣಿಸ್. ಯಾವಾಗ ಇವಳು ಓಡೋದ್ಲು ಅವತ್ತೇ ಸಂಬಂಧದ ಬಾಗ್ಲು ಮುಚ್ಚೋಯ್ತು. ನೀನ್ ಇವಳನ್ನ ಸಂಸಿರ್ಬಹುದು, ಆದ್ರೆ ನಾನು ಯಾವುದೇ ಕಾರಣಕ್ಕೂ ಸಂಸಾಕಿಲ್ಲ. ಚೆಲ್ವಾ ಚೆಲ್ವಾ, ಅಣ್ಣ ನೀನೇ? ಇದ್ಯಾರಪ್ಪ ನನ್ನೇ ಚೆಲುವ ಅಂತ ಕರಿತಿದಾರೋ ಅಂತ ಅನ್ಕೋಬಿಟ್ಟೆ. ಏನಣ್ಣ ಸಮಾಚಾರ? ಚಂದಾಗಿದೆಯಾ? ಚಂದಾಗಿದ್ದೇನು. ನಿನ್ನಿಂದ ಒಂದು ಕೆಲಸ ಆಗ್ಬೇಕಾಯ್ತು ಚೆಲ್ವಾ. ಅದೇನು ಅಂತ ಹೇಳೋಣ, ನನ್ನ ಕೈಲಿ ಆಯ್ತದೆ ಅಂದ್ರೆ ಮಾಡ್ಕೊಡ್ತೀನಿ. ಅದು ನನ್ನ ಪ್ರಮೋಷನ್ ವಿಷಯ. ನಿಮ್ ಬೀಗರು ಶಿವರಾಮೇಗೌಡ್ರಿಗೆ ಆ ಮಿನಿಸ್ಟ್ರು ಚೆನ್ನಾಗಿ ಪರಿಚಯ ಅವರಲ್ಲ, ಅವ್ರ ಕಡೆಯಿಂದ ಏಳಿಸಿದ್ರೆ ಹೊಸಿ ಅನುಕೂಲ ಆದಾತು ಅಂತ. ಅದಕ್ಕೆ ನೀನು ನಿಮ್ ಬೀಗ್ರ ಹತ್ರ ವಿಷಯ ಮಾತಾಡಕ್ಕಾದತೆ. ಅದೇನಂತ ಸುಲಭವಾದ ಕೆಲಸ ಅನ್ಕೊಂಡ್ಬಿಟ್ಟಿಣ. ನಮ್ ಬೀಗರು ಎಲೆಕ್ಷನ್ ನಿಂತ್ಕೊಂಡ್ಬಿಟ್ಟವ್ರೆ, ಅವರು ಚಾನೆ ಬಿಸಿ ಆಗವ್ರೆ. ಅದು ಅಲ್ದೆ ಇಂಥ ವಿಷಯ ಎಲ್ಲ ತಕೊಂಡು ನಮ್ ಬೀಗರ ಮುಂದ್ಗುಟ್ಟೆ ಹೋಗೋದು ನನಗೆ ಇಷ್ಟ ಆಗಕ್ಕಿಲ್ಲ ಅಂತೀನಿ. ಏನ್ ಚೆಲ್ವ ಹಿಂಗೆ ಹೇಳ್ತಾ ಇದ್ದೆ? ನಂಗೋಸ್ಕರ ಇದೊಂದು ಸಹಾಯ ಮಾಡಕ್ಕಾಗಕ್ಕಿಲ್ವೇ? ನೀನ್ ಹೇಳ್ದಂಗೆ ನಮ್ ಬೀಗರ ಹತ್ರ ಹೋದ್ರೆ ಇಂಥ ಕೆಲಸ ಎಲ್ಲ ಆಗ್ಬೋದು, ಆದ್ರೆ ಇಂಥ ಕೆಲಸ ಎಲ್ಲ ಮಾಡ್ಕೊಡಿ ಅಂತ ಅವ್ರ ಮುಂದ್ಗುಟ್ಟೆ ನಿಂತ್ಕೊಳ್ಳೋದು ಏನೋ ಚಂದ ಕಾಣಕ್ಕಿಲ್ಲ ಕಣಣ. ಈಗ ಅವರು ನಮ್ಮನ್ನೆಲ್ಲ ಶಾನೆ ಗೌರವದಿಂದ ನೋಡೋಣಕ್ಕ ನಾವು ಅದಕ್ಕೆ ತಕ್ಕನಾಗಿ ನಡ್ಕೋಬೇಕು. ಅದು ಅಲ್ದೆ ಇಂಥ ಇಸಿಕ್ಕೆಲ್ಲ ನಾನು ಅವ್ರ ಮುಂದೆ ಸಹಾಯ ಕೇಳ್ಕೊಂಡು ಹೋದ್ರೆ ನನ್ನ ಗೌರವ ಏನಾಗಕ್ಕಿಲ್ಲ, ನೀನೇ ಹೇಳು. ಶಿಲ್ಪಾ, ನಂಗೋಸ್ಕರ ಒಂದಕ್ಕಿಂತ ಪ್ರಯತ್ನ ಮಾಡು. ಅಣ್ಣ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ.
ನಾನು ಈ 3ನೇವ್ರ ವಿಚಾರವಾಗಿ ನಮ್ಮ ಬೀಗಿರ್ತಾವ ಹೋಗ್ಬಿಟ್ಟು ತಲೆ ಕೆರ್ಕೊಂಡು ನಿಂತ್ಕೊಳ್ಳೋದು ನಂಗೆ ಇಷ್ಟವಾಗಿಲ್ಲ. ಒಸಿ ಅರ್ಥ ಮಾಡ್ಕೊಳ್ಳೋಣ. ಅಣ್ಣ, ಒಸಿ ಮುಖ್ಯವಾದ ಕೆಲಸವಾದೆ, ಏನು ತಿಳ್ಕೊಬೇಡ. ಆಮೇಲೆ ಸಿಗ್ತೀನಿ ಕಣ, ಬರ್ತೀನಿ. ಹಲೋ, ದೇವಲಾಪುರ ಪೊಲೀಸ್ ಸ್ಟೇಷನ್. ನನ್ನ ಹೆಸರು ವಿದ್ಯಾ ಅಂತ. ನಮ್ಮ ಹಟ್ಟಿನಲ್ಲಿ ನಾಳೆನೆ ನನ್ ಮದ್ವೆ ಏರ್ಪಾಟ್ ಮಾಡೋರೆ. ನಾನಿನ್ನು ಮೈನರ್ ಸರ್. ಹೆಂಗಾರ ಮಾಡಿ ಈ ಮದ್ವೆನ ನಿಲ್ಸಿ. ನಿಮ್ ಕೈ ಮುಗಿತೀನಿ. ಈ ವಿಷಯನ ಯಾರಿಗೂ ಹೇಳ್ಬೇಡಿ ಅಣ್ಣ. ಬೀಗ್ರಿಗೆ ಗೊತ್ತಾಗ್ಬಿಟ್ರೆ ನನ್ನನ್ನು ಸೇರಿಸಿ ಸುಟ್ಟಾಕ್ಬಿಡ್ತಾರೆ. ಚೆಲ್ವಾ, ಇಷ್ಟು ಬಿರಿನೇ ಹಳೆದ್ನೆಲ್ಲ ಮರ್ತ್ಬಿಟ್ಲಾ? ನನಗೂ ಒಂದು ಟೈಮ್ ಬರ್ತದೆ, ಅವಾಗ ನಾನು ಯಾರು ಅಂತ ನಿನಗೆ ತೋರಿಸ್ತೀನಿ. ಇನ್ನೇನು ಆರತಿ ಮಾಡಾಯ್ತಲ್ಲ, ನಡೀರಿ ಒಳಿಕೆ ಬಾವ. ಕೊನ್ಗೂ ನೀನ್ ಕೊಟ್ಟ ಮಾತು ಉಳ್ಸ್ಕೊಬಿಟ್ಟೆ ವಿದ್ಯಾ, ಥ್ಯಾಂಕ್ಸ್. ಈ ಸೊಸೆಯಾಗಿ ಇದು ನನ್ನ ಕರ್ತವ್ಯ ಅಕ್ಕ. ನೀವಿದಕ್ಕೆ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ಅವ್ವ, ಈಶ್ವರಿ, ಸಾವಿತ್ರಿ, ನಿಮ್ಗೆಲ್ರಿಗೂ ನನ್ನ ಮೇಲೆ ಸ್ಯಾನೆ ಬೇಸರ ಐತೆ ಅಂತ ನನಗೆ ಚಂದಾಗಿ ಗೊತ್ತು. ನನ್ನ ಮಗಳು ನನ್ನ ಮೊಮ್ಮಗನಿಗೆ ಜನ್ಮ ಕೊಡ್ತಿದ್ದಂಗೆನೆ ನನಗೆ ಅವಳ ಮೇಲೆ ಇದ್ದಿದ್ದ ಕೋಪ ಎಲ್ಲ ಕರ್ಗೋಯ್ತು. ಆದರೆ ಅವಳನ್ನ ನೋಡಕ್ಕೆ ಹೋಗ್ಬೇಕೋ ಬೇಡವೋ ಅಂತ ನನ್ನ ಮನಸ್ಸು ಹಿಂದಕ್ಕೆ ಮುಂದಕ್ಕೆ ಮಾಡ್ತು. ನಾನುವೇ ಸ್ವಲ್ಪ ಹಂಗೆ ಇದ್ದೆ. ಆದರೆ ಅವಳು ಸಾವು ಹೋರಾಟ ಮಾಡ್ತಾವಳೆ ಅಂತ ತಿಳಿದ ತಕ್ಷಣ ನನ್ನ ಕರಳು ಒದ್ದಾಡ್ಬಿಡ್ತು ಕಣವ. ಅದಕ್ಕೆ ನನ್ನ ಅಪ್ಪನಾಗಿ ನಾನು ಅವಳನ್ನ ಕ್ಷಮಿಸ್ಬಿಟ್ಟೆ. ಆಮೇಲೆ ನೀವು ಅಟೆಯ ನಾನು ಹೇಳ್ದೆ ಅಂದ್ಬಿಟ್ಟು ಅವಳಿಂದ ಇಷ್ಟು ದಿನ ದೂರ ಇದ್ರಿ. ಇನ್ನು ಮುಂದ್ಗುಟ್ಟೆ ಅವಳು ಮನೆ ಮಗಳಂಗೆ ನೋಡ್ರವ. ಅವ್ವ, ಮಗಿನ ನೋಡ್ಬಿಟ್ಟು ಎಲ್ರೂ ಟೇಟ್ ನನ್ನಂಗೆ ಅವನೇ ಅಂದ್ರು. ಆದ್ರೆ ನನಗೆ ಅವ್ನು ನನ್ನಂಗೆ ಕಾಣ್ತಾ ಇಲ್ಲ ಕಣವ. ಅವನು ಯಾರಂಗವನು ಹೇಳು? ಯಾರಂಕಂಡ? ಇನ್ಯಾರಂಗವನವ? ಅವನ್ನ ನೋಡ್ತಾ ಇದ್ರೆ ನಮ್ಮ ಅಪ್ಪನ ನೋಡ್ದಂಗೆ ಆಯ್ತದ ನನಗೆ. ನಿಮ್ಮ ಅಪ್ಪನಂಗಿದಾನಿಯೇ? ಹೂ ಕಣವ, ನಿನ್ನ ಮರಿ ಮೊಮ್ಮಗ ನೋಡ್ತಾ ಇದ್ರೆ ನನ್ ಟೇಟ್ ನಮ್ಮ ಅಪ್ಪ ನೋಡ್ದಂಗೆ ಆಯ್ತದ. ಹೌದಾ? ಎಲ್ಲಿ ತತ ಇಲ್ಲಿ